ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ನಾನಿವತ್ತು ಗೆಣಸಿನಿಂದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾರ್ಮಲ್ ಗುಲಾಬ್ ಜಾಮೂನಿಗಿಂತ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೋಡ್ಬೋದು. ಇದನ್ನು ಮಾಡೋದಕ್ಕೆ ಮೇಯ್ನ್ ಆಗಿ ನಮಗೆ ಗೆಣಸು ಬೇಕಾಗುತ್ತೆ. ನಾನಿಲ್ಲಿ ಒಂದು ದೊಡ್ಡ ಗೆಣಸನ್ನು ತಗೊಂಡಿದ್ದೀನಿ. ಚಿಕ್ಕ ಗೆಣಸು ಬೇಡ, ಚಿಕ್ಕ ಗೆಣಸಲ್ಲಿ ತುಂಬ ನಾರಿರುತ್ತೆ, ಅದಕ್ಕೋಸ್ಕರ ಒಂದು ದೊಡ್ಡ ಗೆಣಸನ್ನು ತಗೊಂಡಿದ್ದೀನಿ. ಹಾಗೆ ಬೇರೆ ಏನೆಲ್ಲ ಬೇಕು ಹೇಳಿ ನೋಡೋಣ. ಇಲ್ಲಿ 3/4 ಕಪ್ಪಷ್ಟು ಹಾಲಿನ ಪುಡಿ ತಗೊಂಡಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಲು, ಹಿಟ್ಟು ಗಟ್ಟಿಯಾದರೆ ಕಲಿಸ್ಕೊಳ್ಳೋದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ. ಹಾಗೆ ಸ್ವಲ್ಪ ತುಪ್ಪ ಬೇಕು. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ಸ್ವಲ್ಪ ಏಲಕ್ಕಿ ಬೇಕಾಗತ್ತೆ. ಹಾಗೆ 2 ಚಮಚದಷ್ಟು ಮೈದಾ ತಗೊಂಡಿದ್ದೀನಿ. ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇವಾಗ ಮೊದಲಿಗೆ ಕುಕ್ಕರಿಗೆ ಗೆಣಸು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಗೆಣಸು ಮುಳುಗೋ ತನಕ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 2ರಿಂದ 3 ವಿಜಿಲ್ ಕೂಗಿಸ್ಕೋಬೇಕು. ಇವಾಗ ನೋಡಿ ಗೆಣಸು ಚೆನ್ನಾಗಿ ಬೆಂದಿದೆ. ಇದು ಬೆಂದಾದ್ಮೇಲೆ ಇದರ ಸಿಪ್ಪೆ ತೆಗೆದು ಒಂದು ಗ್ರೇಟರ್ ಸಹಾಯದಿಂದ ಇದನ್ನು ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಮೈದಾ ಹಾಕೊಳ್ತಾ ಇದ್ದೀನಿ. ಹಾಗೆ ಹಾಲಿನ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಲಿನ ಪುಡಿಯನ್ನು ಸ್ವಲ್ಪನೇ ಹಾಕೋತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದರಲ್ಲಿ ಚೂರ್ಸ ಗಂಟು ಇರಬಾರ್ದು. ಹಾಗೆ ಚೆನ್ನಾಗಿ ಮೃದುವಾದ ಒಂದು ಹಿಟ್ಟನ್ನು ಮಾಡ್ಕೋಬೇಕು. ನಾವು ಚಪಾತಿ ಹಿಟ್ಟಿಗೆಲ್ಲ ಹೇಗೆ ಕಲಿಸ್ಕೋತೀವೋ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಹಿಟ್ಟು ಗಟ್ಟಿಯಾದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೋದು. ಇವಾಗ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಸೈಡಿಗೆ ಇಡೋಣ. ಈ ಟೈಮಲ್ಲಿ ನಾವು ಸಕ್ಕರೆ ಪಾಕ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕಕ್ಕೆ ಇಟ್ಕೋತೀನಿ. ಇದು ತುಂಬ ಪಾಕ ಬರಬೇಕು ಅಂತ ಇಲ್ಲ, ಕೈಗೆ ಸ್ವಲ್ಪ ಮೆತ್ತುವಾಗ ಅಂಟಂಟಾದರೆ ಸಾಕು. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ. ಗುಲಾಬ್ ಜಾಮೂನ್ ಉಂಡೆ ಎಷ್ಟಕ್ಕೆ ಮಾಡ್ಕೋತೀವೋ ಅಷ್ಟಕ್ಕೆ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಸಕ್ಕರೆ ಪಾಕ ರೆಡಿಯಾಗಿದೆ. ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ಉಂಡೆ ರೆಡಿಯಾಗಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿಟ್ಟಂತಹ ಉಂಡೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಹೊಂಬಣ್ಣಕ್ಕೆ ಬರೋವರೆಗೆ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಇಷ್ಟು ಬಂದರೆ ಸಾಕು. ಕಲರ್ ಗುಲಾಬ್ ಜಾಮೂನ್ ಕಲರ್ ಬಂದರೆ ಸಾಕು. ಇವಾಗ ನೋಡಿ ಇದು ಫ್ರೈ ಆಗಿ ರೆಡಿಯಾಗಿದೆ. ಇವಾಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ. ಸಕ್ಕರೆ ಪಾಕ ತುಂಬ ತಣ್ಣಗಾಗಬಾರ್ದು, ಸ್ವಲ್ಪ ಹದ ಬೆಚ್ಚಗಿರುವಾಗನೇ ಹಾಕೋಬೇಕು. ಇದನ್ನು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಡಬೇಕು. ಇದು ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಇವಾಗ ನೋಡಿ ಗೆಣಸಿನ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.